Hi, good morning everyone. In the previous classes, we have to discuss about approximations in the topic of applications of derivatives. So, ಅದೇ ಕ್ಲಾಸಸ್ನ ನಾವು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಪ್ರಾಕ್ಸಿಮೇಷನ್ಸಲ್ಲೇ ಲಾಸ್ಟ್ ಪ್ರಾಬ್ಲಮ್ ಸ್ವಲ್ಪ ವಿಡಿಯೋದಲ್ಲಿ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಈ ತರಗತಿಗಳಲ್ಲಿ ಲಾಸ್ಟ್ ಪ್ರಾಬ್ಲಮ್ ಮತ್ತು ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಆ ಹಿಂದಿನ ತರಗತಿಯ ಕೊನೆ ಪ್ರಾಬ್ಲಮ್ ಆಗಿದ್ದಂತಹ ಯಾವುದು 0.009 ಹೋಲ್ ಟು ದ ಪವರ್ ಆಫ್ 1/3. ಓಕೆ, ಈಗ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ 0.009 ಟು ದ ಪವರ್ ಆಫ್ 1/3 ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ ಇಲ್ಲಿ ನಾವು 0.009 can be written as 0.008 plus 0.001. Yes, okay. 0.009 ನ ಹೇಗೆ ಬರ್ಕೋಬಹುದು? 0.008 ಪ್ಲಸ್ 0.001 ಅಂತ ಬರ್ಕೋಬಹುದು. ಹೇಗೆ ಬರ್ಕೋಬಹುದು ಅಂತಂದ್ರೆ ಟು ದ ಪವರ್ ಆಫ್ 1/3 ಇದೆ. ಹಾಗಾದ್ರೆ 0.009ಗೆ ನಿಯರೆಸ್ಟ್ ಕ್ಯೂಬ್ ರೂಟ್ ಯಾವ್ದಾಗುತ್ತೆ ಅಂದ್ರೆ 0.008 ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು 0.009 ನ 0.008 ಪ್ಲಸ್ 0.001 ಅಂತ ಬರ್ಕೋಬಹುದು. ಹಾಗಾದ್ರೆ x ಏನಾಗುತ್ತೆ 0.008 and delta x ವ್ಯಾಲ್ಯೂ ಏನಾಗ್ತಾ ಇದೆ 0.001 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅಪ್ರಾಕ್ಸಿಮೇಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಇದೆ ನಮಗೆ f of x plus delta x is equals to or approximately equals to f dash of x into delta x plus f of x. ಹಾಗಾದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ಅಲ್ಲಿ ನಮಗೆ ಇವಾಗ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ x ವ್ಯಾಲ್ಯೂ ಗೊತ್ತಾಯ್ತು, ಡೆಲ್ಟಾ x ವ್ಯಾಲ್ಯೂ ಗೊತ್ತಾಯ್ತು. ಹಾಗಾದ್ರೆ f dash of x ಹಾಗೆ f of x ಏನು ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್. ಹಾಗಾದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ಅಲ್ಲಿ ನಮಗೆ f of x ಏನಾಗುತ್ತೆ ಅಂದ್ರೆ f of x is equals to x to the power of 1/3. f of x ಅಂದ್ರೆ ಏನಾಗ್ತಾ ಇದೆ ಇಲ್ಲಿ x to the power of 1/3. x ಅಂದ್ರೆ ನಮಗೆ ಇಲ್ಲಿ 0.009 to the power of 1/3 ಆಗುತ್ತೆ. ಹಾಗಾದ್ರೆ x ಅಂದ್ರೆ ನಮಗೆ ಇಲ್ಲಿ 0.008 ಆಗ್ತಾ ಹೋಗುತ್ತೆ. ಹಾಗೆ f of x ಅನ್ನು ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದೀವಿ ಅಂದಾಗ f of x ನ ಡಿಫರೆನ್ಸಿಯೇಷನ್ f dash of x is equals to 1/3 x to the power of minus 2/3 ಬರ್ತಾ ಹೋಗುತ್ತೆ. ಹೇಗೆ 1/3 x to the power of n ಫಾರ್ಮೆಟ್ ಅಲ್ಲಿ ಇದೆ. x to the power of 1/3 ಅನ್ನೋದು x to the power of n ಫಾರ್ಮೆಟ್ ಅಲ್ಲಿ ಇದೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಆಫ್ x ಪವರ್ n ಅಂದ್ರೆ nx to the power of n minus 1. So n is equals to 1/3 into x to the power of 1/3 minus 1. 1/3 minus 1 ಅನ್ನು ಸಾಲ್ವ್ ಮಾಡ್ಕೊಂಡ್ರೆ ಡಿನಾಮಿನೇಟರ್ ನಮಗೆ 3, 1 minus 3 into 1 ಅಂದ್ರೆ 1 minus 3 ಆಗ್ತಾ ಹೋಗುತ್ತೆ. 1 minus 3 is a -2 divided by 3 ಆಗ್ತಾ ಇದೆ. ಹಾಗಾದ್ರೆ f dash of x ವ್ಯಾಲ್ಯೂ ಏನಾಗ್ತಾ ಇದೆ 1/3 x to the power of -2/3 equals to 1/3 x to the power of 2/3. ಹೇಗೆ ಅಂತಂದ್ರೆ ನ್ಯೂಮರೇಟರ್ ಅಲ್ಲಿರುವಂತಹ x ನ ವ್ಯಾಲ್ಯೂನ ನಾವು ಡಿನಾಮಿನೇಟರ್ ಆಫ್ ದ RHS ಕಳಿಸಿದಾಗ ಪವರ್ ನಮಗೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗುತ್ತೆ, ಸಪೋಸ್ ನೆಗೆಟಿವ್ ಇತ್ತು ಅಂತಂದ್ರೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ನ್ಯೂಮರೇಟರ್ ಅಲ್ಲಿರುವಂತಹ ವ್ಯಾಲ್ಯೂ ಅದು x to the power of -2/3. x to the power of -2/3 ನ ನಾವು ಡಿನಾಮಿನೇಟರ್ ಕಳಿಸಿದಾಗ ಏನಾಗ್ತಾ ಇದೆ 1/3 x to the power of 2/3 ಆಗ್ತಾ ಇದೆ. ದಿಸ್ ಇಸ್ f dash of x ವ್ಯಾಲ್ಯೂ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅಪ್ರಾಕ್ಸಿಮೇಷನ್ಸ್, ಹೌದಲ್ವಾ? ಹಾಗಾದ್ರೆ f of 0.008 plus 0.001 is approximately equals to f dash of x value ಏನಿದೆ f dash of x value 1/3 x to the power of 2/3 1/3 x to the power of 2/3 into delta x value ನಮಗೆ 0.001 ಫಾರ್ಮುಲಾ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ ಪ್ಲಸ್ f of x ಅಂದ್ರೆ ಏನಾಗ್ತಾ ಇದೀನಿ x to the power of 1/3. ಹಾಗಾದ್ರೆ x ಅಂದ್ರೆ ಏನು ತಗೊಂಡಿದ್ದೀರಾ 0.008 ತಗೊಂಡಿದ್ದೀವಿ. ಹಾಗಾದ್ರೆ approximately equals to
is approximately equals to 1 over 3 into 0.008 to the power of 2 by 3 into 0.001 plus 0.008 to the power of 1 over 3 ಅಂತ ಬರಿತಾ ಹೋಗ್ಬೋದು. ಓಕೆನಾ? ಹಾಗಾದ್ರೆ ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 1 over 3 into 0.008 ಅನ್ನು ನಾವು ಹೇಗೆ ಬರೀಬಹುದು ಅಂದ್ರೆ 0.2 whole to the power of 3 to the power 2 by 3 into 0.001 plus 0.2 ಆಗ್ತಾ ಹೋಗುತ್ತೆ. 0.2 ಯಾಕೆಂದ್ರೆ 0.008 to the power of 1 by 3 ನ ವ್ಯಾಲ್ಯೂ ಎಷ್ಟು ಅಂದ್ರೆ 0.2 ಯಾಕೆಂದ್ರೆ ಕ್ಯೂಬ್ ರೂಟ್ ಆಫ್ 0.008 is 0.2. Now the 1 over 3.2 whole cube to the power of 2 by 3 ಪವರ್ ನಾವೇನು ಮಾಡ್ತಾ ಹೋಗ್ಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಹಾಗಾಗಿ 3 into 2 by 3 ಏನಾಗುತ್ತೆ, 3 get cancel ಆಗಿ ರಿಮೈನಿಂಗ್ ಟರ್ಮ್ is only 2. So approximately equals to 1 over 3 into 0.2 whole square into 0.001 plus 0.2. ಗೊತ್ತಾಯ್ತಲ್ಲ? ಈಗ ನಾವು ಇದಿಷ್ಟನ್ನ ಸಾಲ್ವ್ ಮಾಡ್ಕೊಂಡ್ರೆ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಹಾಗಾದ್ರೆ f of 0.009 is approximately equals to 1 over 3.2 whole square ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ 0.04 ಆಗ್ತಾ ಹೋಗುತ್ತೆ. ಹಾಗಾಗಿ 3 into 0.04 into 0.001 plus 0.2. ಗೊತ್ತಾಯ್ತಲ್ಲ? ಎಸ್ ಓಕೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 1 over 3 into 0.04 ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 0.12 ಬರ್ತಾ ಹೋಗುತ್ತೆ ಇಂಟು 0.001 ಪ್ಲಸ್ 0.2. ನಾವು approximately equals to 0.001 whole divided by 0.12 plus 0.2. ಓಕೆ ಅಲ್ವಾ? ಹಾಗಾದ್ರೆ 0.001 divided by 0.12 ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಏನು ಬರ್ತಾ ಹೋಗುತ್ತೆ ಚೆಕ್ ಮಾಡೋಣ. ಚೆಕ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ, ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 0.001 divided by 0.12 is an 0.00833. ಸೊ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪ್ಲಸ್ 0.2. ಈಗ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಏನಾಗುತ್ತೆ ನೋಡೋಣ, 0.20833 ಬರ್ತಾ ಹೋಗುತ್ತೆ. ದಿಸ್ ಇಸ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ 0.009 whole to the power of 1 by 3. ಗೊತ್ತಾಯ್ತಲ್ಲ ಹೇಳಿದ್ದು? ಫಸ್ಟ್ ಏನು ಮಾಡ್ತಾ ಇದ್ದೀನಿ, 0.009 ಕ್ಯಾನ್ ಬಿ ರಿಟರ್ನ್ ಆಸ್ 0.008 plus 0.001. Now the x value becomes 0.008 and delta x value becomes 0.001. We know the formula. Find out the approximate. F of x plus delta is approximately equals to f dash of x into delta x plus f of x. Here the f of x value is x to the power of 1 by 3. Now we have to differentiate. F of x can be converted into 1 by 3 x to the power of 2 by 3. Now substitute that f dash of x in the given equations, that is 1 by 3 x to the power of 2 by 3 into delta x plus x to the power of 1 by 3. We know the values of x and delta x. Substitute those values in the f dash of in the third step, that is 1 over 3 0.008 whole to the power of 2 by 3 into 0.001 plus 0.008 whole to the power of 1 by 3. We know the value of cube root of 0.008, that is 0.2. So f dash of x value becomes, f of 0.009 becomes approximately equals to 1 over 3 into 0.004 into 0.001 plus 0.2. Then it converted into 1 over 3 into 0.005 is 1 over 0.12 into 0.001 plus 0.2. 0.001 divided by 0.12 plus 0.2 can be written as 0.008333 plus 0.2. Now we add these two numbers, we get the 0.2083 is the final answer for the
0.009 to the power of 1 by 3. In the next questions, yes, now the second questions, find the approximate value of 15 to the power of 1 by 4 by using a differentials method. Yes, okay. ಈಗ ನಮಗೆ ಕೇಳ್ತಾ ಇರೋಂಥ ಕ್ವಶನ್ಸ್ ಏನಿದೆ ಅಂತಂದರೆ 15 to the power of 1 by 4 ಅಂದರೆ 4th root of 15 ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ ನಿಯರೆಸ್ಟ್ 4th root ಯಾವುದಾಗುತ್ತೆ ಅಂದರೆ ಇದಕ್ಕೆ ನಮಗೆ 16 ಆಗ್ತಾ ಹೋಗುತ್ತೆ. ಯಾಕೆಂದರೆ 1 to the power of 4 ಏನು 1, 2 to the power of 4 ವ್ಯಾಲ್ಯೂ ಏನು 2 into 2 into 2 into 2 ಹೌದಲ್ವಾ. ಹಾಗಾದರೆ 4 4s are 16. ಹಾಗಾದರೆ 2 to the power of 4 ನ ವ್ಯಾಲ್ಯೂ ಏನಾಗ್ತಾ ಇದೆ 16 ಆಗ್ತಾ ಹೋಗುತ್ತೆ. ಹಾಗೆ 3 to the power of 4 ಮಾಡಿದಾಗ ನಮಗೆ 81 ಆಗ್ತಾ ಹೋಗುತ್ತೆ. ಹಾಗೆ 5 to the power of 4 ಅಂತ ಅಂದರೆ ನಮಗೆ 525 ಆಗ್ತಾ ಹೋಗುತ್ತೆ, 625 ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ನಿಯರೆಸ್ಟ್ 4th root ಯೂನಿಟ್ ಯಾವುದು 15ಗೆ, ದಟ್ ಈಸ್ 16 ಓನ್ಲಿ. ಹಾಗಾದರೆ 15 to the power of 1 by 4, now the 15 can be written as 15 ಅನ್ನು ನಾವು ಹೇಗೆ ಬರ್ತಾ ಹೋಗ್ಬೋದು 16 minus 1 ಅಂತ ಬರೀತಾ ಹೋಗ್ಬೋದಲ್ವಾ. ಹಾಗಾದರೆ here the x value becomes 16 and delta x becomes minus 1. Now we know the formula of f of x plus delta x is approximately equals to f dash of x into delta x plus f of x. ಹೌದಲ್ವಾ. ಹಾಗಾದರೆ ಇಲ್ಲಿ ನಮಗೆ ಡೆಲ್ಟಾ x ವ್ಯಾಲ್ಯೂ ಗೊತ್ತಿದೆ, x ನ ವ್ಯಾಲ್ಯೂ 16 ಅಂತ ಗೊತ್ತಿದೆ, ಬಟ್ f of x and f dash of x ವ್ಯಾಲ್ಯೂ ನಮಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ f of x ಅಂದರೆ ಏನಾಗುತ್ತೆ to the power of 1 by 4 ಫೈಂಡ್ ಔಟ್ ಮಾಡಬೇಕಾಗಿರೋದು ಅದಲ್ವಾ. ಹಾಗಾಗಿ x to the power of 1 by 4 is the f of x. Now we have to differentiate this one. f dash of x is equals to 1 by 4 x to the power of minus 3 by 4. x to the power of n ಅಂತಂದ್ರೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ nx to the power of n minus 1. So f of x is equals to x to the power of 1 by 4. Now the differentiation of x to the power of 1 by 4 is 1 by 4 x to the power of minus 3 by 4. Now x to the power of minus 3 by 4 ಅನ್ನೋದು ನ್ಯೂಮರೇಟರ್ ಅಲ್ಲಿ ಇದೆ. Now we have to transfer to denominator. We get 1 by 4 x to the power of 3 by 4. ನೆಗೆಟಿವ್ ಇರೋ ಟರ್ಮು ಡಿನಾಮಿನೇಟರ್ ಆಗಿದ ತಕ್ಷಣ ಪಾಸಿಟಿವ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ f dash of x. Now the problems becomes f of 16 minus 1 ಹೌದಲ್ವಾ. f of 16 minus 1 is approximately equals to 1 over 4 into x to the power of 3 by 4 into delta x plus x to the power of 1 by 4. f of x is x to the power of 1 by 4, f dash of x is 1 over 4 into x to the power of 3 by 4. Now we know the value of x and delta x. X na value is 16 and delta x na value minus 1. Substitute those two values in the equations. In the next step we get 16 to the power of 3 by 4, 16 to the power of 3 by 4 into delta x value is minus 1 plus 16 to the power of 1 over 4 ಹೌದಲ್ವಾ. ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ 16 ಅನ್ನು ನಾವು 2 to the power of 4 ಅಂತ ಬರೀತಾ ಹೋಗ್ಬೋದು ಹೌದಲ್ವಾ. 2 into 2 4, again 2 into 2 4. ಹಾಗಾದರೆ 2 not 4 times ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತಾ ಇದೆ ಇಲ್ಲಿ 16 ಆಗ್ತಾ ಇದೆ. ಹಾಗಾಗಿ 4 into 2 to the power of 4 to the power of 3 by 4 into minus 1 plus again 16 ಅನ್ನು ನಾವು 2 to the power of 4 to the power of 1 by 4 ಅಂತ ಬರ್ಕೋಬಹುದು. ಹಾಗಾದರೆ ಇಲ್ಲಿ ನಮಗೆ ನೆಕ್ಸ್ಟ್ ಏನಾಗ್ತಾ ಇದೆ ಅಂದರೆ f of 15 is approximately equals to 1 over 4 into 4 to the power of 3 by 4 ಇದೆ. 4 to the power of 3 by 4 ಇದೆ ಅಂತಂದ್ರೆ ಏನಾಗ್ತಾ ಇದೆ ಮಲ್ಟಿಪ್ಲೈ ಮಾಡಬೇಕಲ್ವಾ. 2 to the power of 4 to the power of 3 by 4 ಇದೆ. ಪವರ್ನ ಪವರ್ ಮೇಲ್ಗಡೆ ಇದೆ ಅಂತಂದಾಗ ಮಲ್ಟಿಪ್ಲೈ ಮಾಡ್ತೀವಿ. ಆಗ ನಮಗೆ 4 get cancel. Here also 4 get cancel. Remaining term is 1 over 2 to the power of 3 into minus 1 plus 2 to the power of 1 ಹೌದಲ್ವಾ. ರಿಮೈನಿಂಗ್ ಟರ್ಮ್ ಏನಾಯಿತು 3 ಮಾತ್ರ ಉಳ್ಕೊಳ್ತು. ಹಾಗಾಗಿ 2 ಕ್ಯೂಬ್ ಇಲ್ಲಿ ನಮಗೆ 1 ಉಳ್ಕೊಳ್ಳುತ್ತೆ. ಹಾಗಾಗಿ 2 to the power of 1 ಬರ್ಕೊಳ್ಬೇಕು. ಹಾಗೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 1 over 4 into
2 cube na value 8 into minus 1 plus 2. Now the approximately equals to 1 over 32 minus 1 plus 2. Minus 1 divided by 32 na value ಎಷ್ಟಾಗುತ್ತೆ ಹಾಗಾದ್ರೆ minus 1 over 32 na value ನಮಗೆ 0.03125 plus 2. But minus ಅನ್ನು ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಏನಾಗ್ತಾ ಹೋಗುತ್ತೆ ಮೈನಸ್ ಬರ್ತಾ ಹೋಗುತ್ತೆ ಹೌದಲ್ವಾ 1 over 32 ನ ವ್ಯಾಲ್ಯೂ 0.03125 ಇಂಟು ಮೈನಸ್ 1 ಅಂದ್ರೆ ಮೈನಸ್ 0.03125 ಪ್ಲಸ್ 2 ಬರ್ತಾ ಇದೆ. ಹಾಗಾದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ 0.03125 ಪ್ಲಸ್ 2 ವ್ಯಾಲ್ಯೂ ಏನಾಗುತ್ತೆ ಹಾಗಾದ್ರೆ ವ್ಯಾಲ್ಯೂ ಬಿಕಮ್ಸ್ ಅಪ್ರಾಕ್ಸಿಮೇಟ್ಲಿ equals to 1.96875 ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಮುಂದಿನ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್. Yes, in the next questions, third one, find the approximate change in the volume V of a cube. Find the approximate change in the volume V of a cube of side x meters caused by increasing the size of side by 2% ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ. ಇಲ್ಲಿ ನಾವು ಇವಾಗ ಏನ್ ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಅಪ್ರಾಕ್ಸಿಮೇಟ್ ಚೇಂಜಸ್ ಎಷ್ಟಾಗ್ತಾ ಇದೆ ವಾಲ್ಯೂಮ್ ಅಲ್ಲಿ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ವಾಲ್ಯೂಮ್ ಕೇಳ್ತಾ ಇದ್ದಾನೆ, ಯಾವ್ದ್ರದ್ದು ಕ್ಯೂಬಿನ ವಾಲ್ಯೂಮ್ ಕೇಳ್ತಾ ಇದ್ದಾನೆ ಹೌದಲ್ವಾ. ಒಂದು ಕ್ಯೂಬ್ ಇದೆ, ಕ್ಯೂಬ್ ಅಂದ್ರೆ ಗೊತ್ತಿದೆ ಅಲ್ವಾ, 8 ಸೈಡ್ಸ್ ಇರುತ್ತೆ ಹಾಗೆ 6 ಫೇಸಸ್ ಇರ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ದ ವಾಲ್ಯೂಮ್. ನಾವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಮಾಲ್ ಚೇಂಜಸ್ ಆಗ್ತಾ ಇದೆ ವಾಲ್ಯೂಮ್ ಅಲ್ಲಿ. ಹಾಗಾದ್ರೆ ಆ ಚೇಂಜಸ್ ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ಸೈಡ್ ಎಕ್ಸ್ ಮೀಟರ್ಸ್ ಕಾಸ್ಡ್ ಬೈ ಇನ್ಕ್ರೀಸಿಂಗ್ ದ ಸೈಡ್ ಏನಾಗ್ತಾ ಇದೆ ಅಂತಂದ್ರೆ ಒಂದು ಸೈಡ್ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಸೈಡ್ ನ ವ್ಯಾಲ್ಯೂಸ್ ನಮಗೆ ಇಲ್ಲಿ 2% ಅಷ್ಟು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. 2% ನಷ್ಟು ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ವಾಲ್ಯೂಮ್ ಕೂಡ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೌದಲ್ವಾ. ಫಾರ್ ಎಕ್ಸಾಂಪಲ್ ನಾವು ಬಲೂನ್ ಇಟ್ಕೊಂಡಿರ್ತೀವಿ ಅಂತಂದಾಗ ಬಲೂನ್ಗೆ ನಾವು ಏರ್ ಪಂಪ್ ಮಾಡಬೇಕಾದ್ರೆ ವಾಲ್ಯೂಮ್ ಏನಾಗ್ತಾ ಹೋಗುತ್ತೆ, ಬಲೂನ್ ಇದು ಸೈಜಸ್ ದೊಡ್ಡ ಆಗ್ತಾ ಇದೆ ಅಲ್ವಾ. ಹಾಗೆ ಇಲ್ಲೂ ಅಷ್ಟೇ ಕ್ಯೂಬ್ ನ ಸೈಡ್ ನ ನಾವೇನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ದ ವಾಲ್ಯೂಮ್ ವಿ ಆಫ್ ಎ ಕ್ಯೂಬ್. ಕ್ಯೂಬ್ ಅಲ್ಲಿ ಚೇಂಜಸ್ ಆಗ್ತಿರುವಂತ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ಗಳನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ನಮಗೆ ವಾಲ್ಯೂಮ್ ಚೇಂಜ್ ಆಗ್ತಾ ಇರೋದು ಯಾವ್ದ್ರ ಮೇಲೆ ಡಿಪೆಂಡ್ಸ್ ಆನ್ ದ ಡೆಲ್ಟಾ ಎಕ್ಸ್. ಸೈಡ್ ಇನ್ಕ್ರೀಸ್ ಆಗಿ ಸೈಡ್ಸ್ಗಳು ಇನ್ಕ್ರೀಸ್ ಆದಾಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಸೈಡ್ಸ್ಗಳು ಡಿಕ್ರೀಸ್ ಆದಾಗೆ ವಾಲ್ಯೂಮ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಸ್ಮಾಲ್ ಚೇಂಜಸ್ ಅಂತ ಹೇಳಿದ್ರೆ ನಮಗೆ ಏನಾಗ್ತಾ ಹೋಗುತ್ತೆ ಡಿ ವಿ ಬೈ ಡಿ ಎಕ್ಸ್ ಅಂದ್ರೆ ಡಿಫರೆನ್ಸಿಯೇಷನ್ಸ್ ಅಂದ್ರೆ ಅರ್ಥನೇ ಅಂದ್ರೆ ಸ್ಮಾಲ್ ಪಾರ್ಟಿಕಲ್ಸ್ಗಳನ್ನು ನಾವು ಮಾಡೋದಂತದನ್ನೇ ನಾವು ಡಿಫರೆನ್ಶಿಯೇಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನಮಗೆ ಆ ಸ್ಮಾಲ್ ಚೇಂಜಸ್ ನಾವು ಡಿ ವಿ ಬೈ ಡಿ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಸ್ಮಾಲ್ ಚೇಂಜಸ್. ಹಾಗಾದ್ರೆ ಡೆಲ್ಟಾ ವಿ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಈಗ ನಮಗೆ ಇದು ಫಾರ್ಮುಲಾ ಆಗ್ತಾ ಇದೆ. ಎಲ್ಲಾದ್ರೂ ಅಷ್ಟೇ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಈ ತರ ವರ್ಡ್ ಕೋಟೆಡ್ ಪ್ರಾಬ್ಲಮ್ಸ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಫಾರ್ಮುಲಾ ನೀವು ಇಲ್ಲಿ ವಾಲ್ಯೂಮ್ ಕೇಳಿದಾಗ ಡಿ ವಿ ಬೈ ಡಿ ಎಕ್ಸ್ ತಗೊಂತೀರಾ, ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಅಂತ ತಗೊಂತೀರಾ. ಸಪೋಸ್ ಫಂಕ್ಷನ್ಸ್ ಕೇಳಿದ ಅಂತಂದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್. ನಾವು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿರೋದೇನು ಡೆಲ್ಟಾ ವಿ ನ. ಹಾಗಾಗಿ ಡೆಲ್ಟಾ ವಿ ನ ಹಾಗೆ ಹೇಳ್ಕೊಂತೀವಿ, ಡೆಲ್ಟಾ ಎಕ್ಸ್ ಏನ್ ಮಾಡ್ತಾ ಇದೀವಿ ಆರ್ ಎಚ್ ಎಸ್ ಕಳಿಸ್ಕೊಂಡಾಗ ಡೆಲ್ಟಾ ವಿ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಬಟ್ ನಮಗಿಲ್ಲಿ ಡಿ ವಿ ಬೈ ಡಿ ಎಕ್ಸ್ ಗೊತ್ತಿಲ್ಲ, ಡೆಲ್ಟಾ ಎಕ್ಸ್ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ ಸೈಡ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ 2% ಆಫ್ ದ ಸೈಡ್ ನಮಗೆ ಏನಾಗ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ we know the formula of volume V is equals to x cube
ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ v is equals to x cube ಆಗುತ್ತೆ. ಹಾಗಾದ್ರೆ ಇದನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ dv by dx is equals to d by dx of x cube. ಡಿಫರೆನ್ಸಿಯೇಷನ್ ಆಫ್ x cube ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ಅಂದ್ರೆ 3x square ಅಲ್ವಾ. ಹಾಗಾದ್ರೆ dv by dx ವ್ಯಾಲ್ಯೂ ಎಷ್ಟಾಯ್ತು 3x square ಆಗ್ತಾ ಇದೆ, ಹೌದಲ್ವಾ. ಹಾಗೆ ಡೆಲ್ಟಾ x ವ್ಯಾಲ್ಯೂಗಳ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗೆ ಮೆನ್ಷನ್ ಮಾಡ್ತಾ ಇದ್ದಾರೆ x ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ 2% ನಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ಡೆಲ್ಟಾ x ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ಡೆಲ್ಟಾ x ಅಂದ್ರೆ ಸ್ಮಾಲ್ ಚೇಂಜಸ್ ಇನ್ ದ ಸೈಡ್ಸ್, ಹೌದಲ್ವಾ. ಡೆಲ್ಟಾ v ಅಂದ್ರೆ ಸ್ಮಾಲ್ ಚೇಂಜಸ್ ಇನ್ ದ ವಾಲ್ಯೂಮ್, ಡೆಲ್ಟಾ x ಅಂದ್ರೆ ಸ್ಮಾಲ್ ಚೇಂಜಸ್ ಇನ್ ದ ಸೈಡ್ x. ಹಾಗಾದ್ರೆ ಡೆಲ್ಟಾ x is 2% increase of side x, ಹೌದಲ್ವಾ. ಹಾಗಾದ್ರೆ 2% ಅನ್ನೋದನ್ನ ಹೇಗೆ ಬರೀತಾ ಹೋಗ್ಬೋದು 2 divided by 100 into x ಅಂತ ಬರೀತಾ ಹೋಗ್ಬೋದು, ಹೌದಲ್ವಾ. ಹಾಗಾದ್ರೆ 2 divided by 100 into x ಅಂದ್ರೆ 0.02x ಅಂತ ಆಗುತ್ತಲ್ವಾ. 0.02x that is delta x. ಗೊತ್ತಾಯ್ತಲ್ಲ. 2% ಅಂತ ಕೇಳಿದಾಗ 2 divided by 100, 3% ಅಂತ ಕೇಳಿದ್ರೆ 3 divided by 100 ಆಫ್ ಸೈಡ್ x ಅಂತ ಬರ್ಕೊಂತೀರಾ ಇಂಟು x ಮಾಡ್ತಾ ಇದೀವಿ. ಆಗ ನಮಗೆ 0.02x ಆಗ್ತಾ ಇದೆ. ಡೆಲ್ಟಾ x ವ್ಯಾಲ್ಯೂ ಗೊತ್ತಾಯ್ತು. ಹಾಗೆ dv by dx ಗೊತ್ತಾಗ್ತಿದೆ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಮಾಲ್ ಚೇಂಜಸ್ ಇನ್ ದ ವಾಲ್ಯೂಮ್. therefore ಡೆಲ್ಟಾ v is approximately equals to dv by dx ಅಂತಂದ್ರೆ 3x square into 0.02x. ಈಗ 3 into 0.02 ಮಾಡಿದ್ರೆ ಏನಾಗ್ತಾ ಹೋಗುತ್ತೆ 3 into 0.02 is 0.06. x square into x is x cube. ಹಾಗಾದ್ರೆ ಡೆಲ್ಟಾ v ಎಷ್ಟು ಚೇಂಜಸ್ ಆಗ್ತಿದೆ ಅಂದ್ರೆ 0.06 x cube cubic meter ಅಷ್ಟು ನಮಗೆ ಇಲ್ಲಿ ಚೇಂಜಸ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಹೇಳಿದ್ದು. ಜಸ್ಟ್ ಸ್ಟೆಪ್ ಕೇಳ್ತಾ ಇರೋದು ಸ್ಮಾಲ್ ಚೇಂಜಸ್ ಇನ್ ದ ವಾಲ್ಯೂಮ್ v. ಸೊ ಡೆಲ್ಟಾ v ಡಿವೈಡೆಡ್ ಬೈ ಡೆಲ್ಟಾ x ಏನಿಗೆ ಬರ್ಕೊಳ್ತಾ ಇದ್ದೀನಿ ಅಂತಂದ್ರೆ ಸೈಡ್ಗಳು ನಮಗೆ ಇನ್ಕ್ರೀಸ್ ಆದಾಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸೈಡ್ಗಳು ನಮಗೆ ಡಿಕ್ರೀಸ್ ಆದಾಗೆ ವಾಲ್ಯೂಮ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ವಾಲ್ಯೂಮ್ ಡಿಪೆಂಡ್ಸ್ ಆನ್ ದ ಸೈಡ್ ಆಫ್ ಎ ಕ್ಯೂಬ್, ಹೌದಲ್ವಾ. ವಾಲ್ಯೂಮ್ ಡಿಪೆಂಡ್ಸ್ ಆನ್ ದ ಸೈಡ್ ಆಫ್ ಎ ಕ್ಯೂಬ್. ದಟ್ಸ್ ವೈ ವಿ ಕ್ಯಾನ್ ರೈಟ್ ಡೆಲ್ಟಾ v divided by delta x is approximately equals to dv divided by dx. Okay, now the delta x can be shifted to RHS side. That is delta v is approximately equals to delta dv divided by dx into delta x. Now we have to find out the dv by dx and delta x value from the given question. So we know the volume of the cube formula v is equals to x cube. Now we have to differentiate this one. We get dv by dx is equals to 3x square. Now the delta x value is the side is increased to 2% of its side. So delta x is equals to 2% increase of side x. So 2% can be written as 2 divided by 100 into x. That is delta x is equals to 0.02 into x. Therefore delta v is equals to ಫಾರ್ಮುಲಾ ಇದೆ. ಅಲ್ಲಿಗೆ ನಾವು ಡೆಲ್ಟಾ x ಮತ್ತೆ dv by dx ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 0.06 x ಕ್ಯೂಬ್ ಮೀಟರ್ ಕ್ಯೂಬ್ ಆಗ್ತಾ ಹೋಗುತ್ತೆ ಅಥವಾ ಕ್ಯೂಬಿಕ್ ಮೀಟರ್ ಆಗ್ತಾ ಹೋಗುತ್ತೆ ವಾಲ್ಯೂಮ್. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಫೈಂಡ್ ದ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ದ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಆಫ್ ಸೈಡ್ x meters caused by decreasing the side by 1%. ಎಸ್, ಇಲ್ಲಿ ಕೇಳ್ತಾ ಇರೋದು ಏನ್ಕೊಳ್ತಾ ಇದ್ದಾರೆ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ಹೇಳ್ತಾ ಇದ್ರು. ಚೇಂಜಸ್ ಇನ್ ದ ವಾಲ್ಯೂಮ್, ಅಪ್ರಾಕ್ಸಿಮೇಟ್ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ನ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಇಲ್ಲಿ ನಮಗೆ ಹೇಳ್ತಾ ಇರೋದು ಫೈಂಡ್ ದ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ದ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾದಲ್ಲಿ ಏನು ಅಪ್ರಾಕ್ಸಿಮೇಟ್ ಚೇಂಜಸ್ ಆಗ್ತಿದೆಯೋ ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗೆ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಮೆನ್ಷನ್ ಮಾಡ್ತಾ ಇದ್ದಾನೆ. ಯಾವ ಜಾಮೆಟ್ರಿಕಲ್ ಫಿಗರ್ ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕಾಗಿದೆ. ಈಗ ಸರ್ಫೇಸ್ ಏರಿಯಾನ ಕ್ಯೂಬಿನ ಜಾಮೆಟ್ರಿಕಲ್ ಏರಿಯಾ ಕ್ಯೂಬಿನ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ಕ್ಯೂಬ್ ಅಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ 6 ಫೇಸಸ್ 8 ಸೈಡ್ಸ್, ಹೌದಲ್ವಾ. ಹಾಗಾದ್ರೆ ಇಲ್ಲಿ ನಮಗೆ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕಾಗಿತ್ತು. ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ನ ಫಾರ್ಮುಲಾ ಏನಾಗುತ್ತೆ
6 into x square ಹೌದಲ್ಲ. ಹಾಗಾದ್ರೆ ಸರ್ಫೇಸ್ ಏರಿಯಾ ಆಫ್ ದ ಫಾರ್ಮುಲಾ ಈಸ್ 6 into x square. ಈಗ ಮೆನ್ಷನ್ ಮಾಡ್ತಾ ಇದ್ದಾನೆ caused by decreasing the side by 1%. ಹಾಗಾದ್ರೆ ಸೈಡ್ ಇನ್ಕ್ರೀಸ್ ಆದಾಗೆ ಸರ್ಫೇಸ್ ಏರಿಯಾ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೈಡ್ ಡಿಕ್ರೀಸ್ ಆದಾಗೆ ಸರ್ಫೇಸ್ ಏರಿಯಾ ಕೂಡ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ದ ಸರ್ಫೇಸ್ ಏರಿಯಾ ಡಿಪೆಂಡ್ಸ್ ಆನ್ ದ ಸೈಡ್ಸ್ ಆಫ್ ದ ಕ್ಯೂಬ್ ಹೌದಲ್ವಾ. ಸರ್ಫೇಸ್ ಏರಿಯಾ ಯಾವ್ದ್ರ ಮೇಲೆ ಡಿಪೆಂಡೆಡ್ ಆಗ್ತಿರುತ್ತೆ, ಸೈಡ್ ಆಫ್ ದ ಕ್ಯೂಬ್ ಮೇಲೆ. ಸೈಡ್ಸ್ ನ ಲೆಂತ್ ಆಫ್ ದ ಸೈಡ್ಸ್ ಆಫ್ ದ ಕ್ಯೂಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಡೆಲ್ಟಾ ಎಸ್ ಡಿಪೆಂಡ್ಸ್ ಆನ್ ಡೆಲ್ಟಾ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಡಿ ಎಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಹೌದಲ್ವಾ. ಡೆಲ್ಟಾ ಎಸ್ ಡಿಪೆಂಡ್ಸ್ ಆನ್ ದ ಡೆಲ್ಟಾ ಎಕ್ಸ್ is approximately equals to ds divided by dx. ಹಾಗಾದ್ರೆ ಇಲ್ಲಿ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ಸೈಡು, 1% ಅಷ್ಟು ನಮಗೆ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ಸ್ ಟು 1% ಆಫ್ ಸೈಡ್ ಡಿಕ್ರೀಸಿಂಗ್ ಹೌದಲ್ವಾ. ಇಲ್ಲಿ ಸೈಡ್ ಡಿಕ್ರೀಸ್ ಆಗ್ತಾ ಇದೆ ಎಷ್ಟು, 1% ನಷ್ಟು ಸೈಡ್ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ 1% ಇಂಟು ಎಕ್ಸ್ ಅಂತ ಆಗುತ್ತೆ. 1% ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ 1/100 ಇಂಟು ಎಕ್ಸ್ ದಟ್ ಈಸ್ 0.01 ಇಂಟು ಎಕ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತಲ್ವಾ, 0.01 ಇಂಟು ಎಕ್ಸ್. ನಾವು ಡಿ ಎಸ್ ಬೈ ಡಿ ಎಕ್ಸ್ ಬೇಕಾಗಿದೆ ಅಲ್ವಾ. ಹಾಗಾದ್ರೆ ಡಿ ಎಸ್ ಬೈ ಡಿ ಎಕ್ಸ್ ಅಂತಂದ್ರೆ ಎಸ್ ಇಸ್ ಈಕ್ವಲ್ಸ್ ಟು 6x ಸ್ಕ್ವೇರ್ ಇದೆ. ಡಿ ಎಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಮಾಡಿದ್ರೆ ಡಿಫರೆನ್ಶಿಯೇಟ್ ಆಫ್ ಎಸ್ can be written as d by dx of 6 into x square. Here the 6 is constant. ಹೊರಗಡೆ ಇಟ್ಕೊಳ್ತಿದ್ದೀವಿ. ಡಿಫರೆನ್ಸಿಯೇಷನ್ ಆಫ್ x square is 2x becomes 12x ಹೌದಲ್ವಾ. ಡಿಫರೆನ್ಸಿಯೇಷನ್ ಆಫ್ 6x square is 12x ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಮಗೆ ಇವಾಗ ಡೆಲ್ಟಾ ಎಸ್ ಬೇಕಾಗಿದೆ. ಹಾಗಾಗಿ ಡೆಲ್ಟಾ ಎಸ್ ನ ಹಾಗೆ ಇಟ್ಕೊಳ್ತೀವಿ. ಡೆಲ್ಟಾ ಎಕ್ಸ್ ಏನ್ ಮಾಡೋಣ, ಟ್ರಾನ್ಸ್ಫರ್ ಟು LHS side ಶಿಫ್ಟ್ ಮಾಡಿದ್ರೆ ds by dx into delta x. Now the delta s is approximately equals to ds by dx ಅಂದ್ರೆ 12x into point delta x ನ ವ್ಯಾಲ್ಯೂ 0.01x. s 12 into 0.01 ಅಂತಂದ್ರೆ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, 0.12x ಸ್ಕ್ವೇರ್ ಆಗ್ತಾ ಹೋಗುತ್ತೆ. x into x ಅಂದ್ರೆ ಏನಾಯ್ತು, x ಸ್ಕ್ವೇರ್ ಆಯ್ತು. therefore delta s depends on side of the cube. So delta s is approximately equals to 0.12 x square. x is the side of the cube ಆಗಿರುತ್ತೆ. ಹಾಗಾಗಿ x ನ ವ್ಯಾಲ್ಯೂಸ್ ಎಷ್ಟಾದ್ರೂ ಲೆಂತ್ ಕೊಡ್ಲಿ, ನಾವು x ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 1% ಡಿಕ್ರೀಸ್ ಆಗ್ತಾ ಇದೆ. ಸೈಡ್ ನ ವ್ಯಾಲ್ಯೂ ನಮಗೆ 1% ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಲೆಂತ್ ಏನಾದ್ರೂ ಕೊಡ್ಲಿ ನಮಗೆ 0.12 x ಸ್ಕ್ವೇರ್ ಸ್ಕ್ವೇರ್ ಮೀಟರ್ ನಷ್ಟು ನಮಗೆ ಇಲ್ಲಿ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಓಕೆನಾ, ಗೊತ್ತಾಗ್ತಿದೆಯಲ್ವಾ ಹಿಡಿದು. ಫಸ್ಟ್ ಏನ್ ಮಾಡಿದ್ವಿ, ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಎಸ್ ಇಸ್ ಈಕ್ವಲ್ಸ್ ಟು 6x ಸ್ಕ್ವೇರ್ ಇಸ್ ದ ಫಾರ್ಮುಲಾ ಫಾರ್ ದ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್. ನಾವು they are given the delta x value, it decreases by 1%. So 1% of side decreasing, so 1% can be written as 1 divided by 100 into x, that is delta x is equals to 0.01x. We have to find out the ds by dx value by using the surface area of the cube. S is equals to 6x square can be differentiated. Now the d by dx of 6x square is 12x. Now substitute 12x into the formula of ds by dx place. So 12x into 0.01 into x is 0.12 x square square meter is the final solutions for the given problem. So next questions. Yes, in the next questions, if the radius of a sphere is measured as 7 meter, ರೇಡಿಯಸ್ ಆಫ್ ದ ಸ್ಪಿಯರ್ ಏನಾಗ್ತಾ ಇದೆ, ಇಲ್ಲಿ ಸ್ಪಿಯರ್ ನ ರೇಡಿಯಸ್ ಬಗ್ಗೆ ಏನಾಗ್ತಾ ಇದೆ ಅಂತೆ, 7 ಮೀಟರ್ ಆಗ್ತಾ ಇದೆ ರೇಡಿಯಸ್, ವಿತ್ ಆನ್ ಎರರ್ ಆಫ್ ಎ 0.02 ಮೀಟರ್. ಎಸ್, ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ
ರೇಡಿಯಸ್ ನಮಗೆ 7 ಮೀಟರ್ ಇದೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದಾನೆ. ಹಾಗೆ ರೇಡಿಯಸ್ ಅಲ್ಲಿ ನಮಗೆ ಏನು ಎರರ್ ಬರ್ತಾ ಇದೆ ಅಂದರೆ 0.02 ಮೀಟರ್ನಷ್ಟು ಎರರ್ ಬರ್ತಾ ಇದೆ. ನಾವು ದೆನ್ ಫೈಂಡ್ ದ ಅಪ್ರಾಕ್ಸಿಮೇಟ್ ಎರರ್ ಇನ್ ಕ್ಯಾಲ್ಕುಲೇಟಿಂಗ್ ಇಟ್ಸ್ ವಾಲ್ಯೂಮ್. ಎಸ್, ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವಾಲ್ಯೂಮ್ ಎಷ್ಟು ಚೇಂಜಸ್ ಆಗ್ತಾ ಇದೆ, ಆ ಎರರ್ನ ವಾಲ್ಯೂಮ್ ಎರರ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ ಆ ಸ್ಮಾಲ್ ಎರರ್ನ ನಾವು ಏನಂತ ಹೇಳ್ತೀವಿ ಅಂದರೆ ಡೆಲ್ಟಾ ವಿನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ ಸೊಲ್ಯೂಷನ್ಸ್ ನಮಗೆ ಏನಾಗ್ತಾ ಇದೆ, ಇಲ್ಲಿ ಸ್ಪಿಯರ್ ಕೊಡ್ತಾ ಇದ್ದಾರೆ. ಹಾಗಾದರೆ ಸ್ಪಿಯರ್ನ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಫಾರ್ಮುಲಾ ಏನಾಗುತ್ತೆ, 4/3 pi r³ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗೆ ಇಲ್ಲಿ ಎರರ್ ಎಷ್ಟಿದೆ, 0.02 ಮೀಟರ್ನಷ್ಟು ಇಲ್ಲಿ ಎರರ್ಸ್ ಬರ್ತಾ ಇದೆ ಎಲ್ಲಿ, ರೇಡಿಯಸ್ ಅಲ್ಲಿ. ಹಾಗಾದ್ರೆ ಇದು ನಮಗೆ ಏನಾಯಿತು, ಸ್ಮಾಲ್ ಚೇಂಜಸ್ ಇನ್ ದ ರೇಡಿಯಸ್ ಏನಾಗ್ತಾ ಇದೆ ಇಲ್ಲಿ, ಡೆಲ್ಟಾ ಆರ್, ದಟ್ ಈಸ್ 0.02 ಮೀಟರ್. ಗೊತ್ತಾಯ್ತಲ್ವಾ? 0.02 ಮೀಟರ್ ಏನಾಗ್ತಾ ಇದೆ ಇಲ್ಲಿ, ದಟ್ ಈಸ್ ಡೆಲ್ಟಾ ಆರ್. ಸ್ಮಾಲ್ ಎರರ್ಸ್ ಇರೋದಲ್ಲಿ ರೇಡಿಯಸ್ ಅಲ್ಲಿ, ಹಾಗಾಗಿ ಡೆಲ್ಟಾ ಆರ್ ಇಸ್ ಈಕ್ವಲ್ಸ್ ಟು 0.02 ಮೀಟರ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಡೆಲ್ಟಾ ವಿ. ಹಾಗಾದ್ರೆ ಇಲ್ಲಿ ರೇಡಿಯಸ್ ಮೇಲೆ ವಾಲ್ಯೂಮ್ ಡಿಪೆಂಡೆಡ್ ಆಗಿರುತ್ತೆ, ಹೌದಲ್ವಾ? ರೇಡಿಯಸ್ ಆಫ್ ದ ಸ್ಪಿಯರ್ ನಮಗೆ ಇನ್ಕ್ರೀಸ್ ಆದಾಗ ವಾಲ್ಯೂಮ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ರೇಡಿಯಸ್ ಆಫ್ ದ ಸ್ಪಿಯರ್ ನಮಗೆ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ವಾಲ್ಯೂಮ್ ಕೂಡ ನಮಗೆ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡೆಲ್ಟಾ ವಿ ಡಿಪೆಂಡ್ಸ್ ಆನ್ ಡೆಲ್ಟಾ ಆರ್, ಹೌದಲ್ವಾ? ದಟ್ ಈಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಆರ್ is approximately equals to dV divided by dr. Now the delta can be transferred into RHS and transfer ಮಾಡಿದ್ರೆ ಏನಾಗುತ್ತೆ, delta y is approximately equals to dV by dr into delta r. Now we know the value of delta r ಗೊತ್ತಿದೆ, dV by dr ಗೊತ್ತಿಲ್ಲ. By using volume of the sphere formula we have to find the dV by dr. So V is equals to 4/3 pi r³. Now we have to differentiate with respect to r. So dV by dr is equals to 4/3 into pi into r³ ನ ಡಿಫರೆನ್ಸಿಯೇಷನ್ ಏನಾಗುತ್ತೆ, 3r² ಆಗ್ತಾ ಹೋಗುತ್ತೆ. ಹಾಗಾದರೆ 3 get cancel. The remaining term is 4 pi r². That is dV by dr. dV by dr ಬೇಕಲ್ವಾ ಫೈಂಡ್ ಔಟ್ ಮಾಡಿದ್ದು. ಹಾಗಾದರೆ ಈ dV by dr ನಾವೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ಟರ್ಮ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದರೆ ಆರ್ ಏನು ಕೊಡ್ತಾ ಇದ್ದಾನೆ, ರೇಡಿಯಸ್ ಆಫ್ ದ ಸ್ಪಿಯರ್ ಎಷ್ಟಿದೆ, 7 ಮೀಟರ್ ಇದೆ. ಆ 7 ಮೀಟರ್ಸ್ ಅಲ್ಲೇ ನಮಗೆ ಎರರ್ ಸಿಗ್ತಾ ಇದೆ ಎಷ್ಟು, 0.02 ಮೀಟರ್ ಅಷ್ಟು ನಮಗೆ ಇಲ್ಲಿ ಎರರ್ ಸಿಗ್ತಾ ಇದೆ. ಹಾಗಾದರೆ ಡೆಲ್ಟಾ ವಿ is approximately equals to 4 pi r² into ಡೆಲ್ಟಾ ಆರ್ ನ ವ್ಯಾಲ್ಯೂ ಎಷ್ಟು, 0.02, ಹೌದಲ್ವಾ? ಈಗ ಆರ್ ಪ್ಲೇಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡಬೇಕು, 7 ಮೀಟರ್ ನ ರಿಪ್ಲೇಸ್ ಮಾಡಬೇಕು. ಹಾಗಾಗಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 4 pi into 7² into 0.02. ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಾ ಹೋಗುತ್ತೆ, ಡೆಲ್ಟಾ ವಿ is approximately equals to delta V is approximately equals to 3.92 pi cubic meters ಚೇಂಜಸ್ ಆಗ್ತಾ ಇದೆ. ಗೊತ್ತಾಯ್ತಲ್ವಾ? ಫಸ್ಟ್ ಏನ್ ಮಾಡಿದ್ರು, ಕ್ವಶನ್ಸ್ ಅಲ್ಲಿ ವಾಲ್ಯೂಮ್ ಆಫ್ ದ ಸ್ಪಿಯರ್ ಕೇಳ್ತಾ ಇದ್ರೆ, ಹಾಗಾಗಿ ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಕೇಳಿದ್ರಿಂದ ಸ್ಮಾಲ್ ಚೇಂಜಸ್ ಇಂದ ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಕೇಳೋದ್ರಿಂದ we have to use the formula of volume of the cube. So V is equals to 4/3 pi r³ ನ ತಗೊಂಡಿದ್ದೀವಿ. ಹಾಗೆ ರೇಡಿಯಸ್ ಅಲ್ಲಿ ಸ್ವಲ್ಪ ಎರರ್ ಇದೆ, ಆ ಎರರ್ ನಾವೇನಂತ ತಗೊಳ್ತಾ ಇದೀವಿ, ಇಲ್ಲಿ ಡೆಲ್ಟಾ ಆರ್ ಅಂತ ತಗೊಳ್ತಾ ಇದೀವಿ, ದಟ್ ಈಸ್ 0.02 ಮೀಟರ್. ಹಾಗೆ ರೇಡಿಯಸ್ ಮೆನ್ಷನ್ ಮಾಡ್ತಾ ಇದ್ದಾನೆ, ರೇಡಿಯಸ್ ಆಫ್ ದ ಸ್ಪಿಯರ್ ಎಷ್ಟಿದೆ, 7 ಮೀಟರ್ ಇದೆ. ಹಾಗಾಗಿ 7 ಮೀಟರ್ ನ ತಗೊಳ್ತಾ ಇದೀನಿ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಚೇಂಜಸ್ ಇನ್ ದ ವಾಲ್ಯೂಮ್. ಚೇಂಜಸ್ ಇನ್ ದ ವಾಲ್ಯೂಮ್ ಆಗಿರೋದ್ರಿಂದ ನಾವಿಲ್ಲಿ volume is dependent on the radius of the sphere. So delta V divided by delta R is approximately equals to dV by dr. Now the delta R become transferred to the RHS side, that is delta V is approximately equals to dV by dr into delta R ಆಯಿತು. ಬಟ್ dV by dr ನಮಗಿಲ್ಲ. ಸೊ ಈ dV by dr ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ನ
ಫೈಂಡ್ ಯೂಸ್ ಮಾಡ್ಕೋಬೇಕು. ವಾಲ್ಯೂಮ್ ಆಫ್ ದ ಸ್ಫಿಯರ್ ನ ಯೂಸ್ ಮಾಡ್ಕೊಂಡ್ರೆ ನಮಗೆ dv/dr ಸಿಗ್ತಾ ಇದೆ. ದಟ್ ಈಸ್ 4πr². 4πr² ನಾವು ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ 0.02 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. r ಅಂದರೆ ನಮಗೆ ಕೊಟ್ಟಿದ್ದಾನೆ 7 ಮೀಟರ್ ಅಲ್ಲಿ ರೇಡಿಯಸ್ ಆಫ್ ದ ಸ್ಫಿಯರ್ ಇದೆ. ಹಾಗಾಗಿ 7² ನಮಗೆ ವ್ಯಾಲ್ಯೂ 49. 49 into 4 into 0.02 is 3.92 ಪೈ ಕ್ಯೂಬಿಕ್ ಮೀಟರ್ ನಷ್ಟು ನಮಗೆ ಇಲ್ಲಿ ಚೇಂಜಸ್ ಸಿಗ್ತಾ ಇದೆ, ಎರರ್ಸ್ ಸಿಗ್ತಾ ಇದೆ. ಓಕೆನಾ? ಎಸ್, ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಸ್, ಇದು ನೆಕ್ಸ್ಟ್ ಕ್ವಶನ್ಸ್. ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ f of 2.01. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು f of 2.01 ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಗಿವನ್ ಕಂಡೀಷನ್ಸ್ ಅಲ್ಲಿ ಇನ್ನೊಂದು ಕೊಡ್ತಾ ಇದ್ದಾನೆ, ವೇರ್ f of x is equals to 4x² plus 5x plus 2. ಈ ಫಂಕ್ಷನ್ಸ್ಗೆ f of 2.01 ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಇಲ್ಲಿ ಡೈರೆಕ್ಟ್ ಆಗಿ f of 2.01 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬೋದು. ಆಗ ನಮಗೆ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಬಟ್ ನಮಗೆ ಇಲ್ಲಿ ಕೇಳ್ತಾ ಇರೋದೇನು? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೇಳ್ತಾ ಇರೋ ಪ್ರಾಬ್ಲಮ್ ಅಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ಅಂದ್ರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು f of x plus delta x is approximately equals to f dash of x into delta x plus f of x. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಡಿಫರೆನ್ಸಿಯೇಷನ್ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ f of 2.01 ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಇಲ್ಲಿ 2.01 can be written as x plus delta x format. So x plus delta x implies 2.01 implies 2 plus 0.1. ಬರ್ಕೋಬೋದಲ್ವಾ? 2.01 ಅನ್ನು ನಾವು x plus delta x ಫಾರ್ಮೆಟ್ ಅಲ್ಲಿ ಬರೆಯೋದಾದ್ರೆ 2 plus 0.1 ಅಂತ ಬರ್ಕೋಬಹುದು. ಹಾಗಾದ್ರೆ ಇಲ್ಲಿ x ಏನಾಗುತ್ತೆ? 2 ಆಗ್ತಾ ಇದೆ. ಡೆಲ್ಟಾ x ನಲ್ಲಿ ನಮಗೆ 0.1 ಆಗ್ತಾ ಇದೆ. ನಾವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು f of 2.01 ಹೌದಲ್ವಾ? ಹಾಗಾದ್ರೆ f of 2.01 is approximately equals to f dash of x ವ್ಯಾಲ್ಯೂ ಬೇಕಾಗಿದೆ. ಹಾಗಾದ್ರೆ f dash of x ವ್ಯಾಲ್ಯೂ ಬೇಕು ಅಂತಂದ್ರೆ ಏನು ಮಾಡ್ತಾ ಹೋಗ್ತೀವಿ? 4x² plus 5x plus 2 ನ ಡಿಫರೆನ್ಶಿಯೇಟ್ ಮಾಡಬೇಕು. 4x² plus 5x plus 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? f dash of x ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಆಫ್ x² is 2x. So 4 into 2x plus differentiation of 5x is 5 plus differentiation of constant is 0. So 8x plus 5 is the f dash of x value. So approximately equals to 8x plus 5 into delta x value is 0.1 plus f of x value is 4x² plus 5x plus 2. ಗೊತ್ತಾಯ್ತಲ್ವಾ? ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು x ಗೆ ವ್ಯಾಲ್ಯೂ f of 2.01 ನ. ಹಾಗಾಗಿ 8 into 2 plus 5 into 0.1 plus 4 into 2 square plus 5 into 2 plus 2 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವ್ಯಾಲ್ಯೂಸ್ ನಮಗೆ ಎಷ್ಟಾಗ್ತಾ ಹೋಗುತ್ತೆ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಲಾಸ್ಟ್ ಈ ವ್ಯಾಲ್ಯೂಸ್ ಏನು ಬರ್ತಾ ಹೋಗುತ್ತೆ? 8 2 16 plus 5 into 0.1 plus 16 plus 10 plus 2. Now 16 plus 10 plus 2 is 28. 16 plus 5 is 21 into 0.1. ಇದಿಷ್ಟನ್ನು ನಾವು ಸಾಲ್ವ್ ಮಾಡಿಕೊಂಡ್ರೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ? ದಟ್ ಈಸ್ 28.21. f of 2.01 is 28.21 ಆಗ್ತಾ ಹೋಗುತ್ತೆ. This is the final solutions for the given problem. In the next class, we have to discuss more problems on the topic of the approximations. So, thank you for the watching this video. Thank you.